ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಎಂದ್ರೇನು ಮತ್ತು ಇವು ನಮ್ಮ ದೇಹದಲ್ಲಿ ಎಷ್ಟಿರಬೇಕು ಅಂತ ನೋಡೋಣ. ಒಂದು ವೇಳೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾದ್ರೆ ನಮ್ಮ ಹೃದಯಕ್ಕೆ ತೊಂದರೆ ಆಗಬಹುದು. ಅದಕ್ಕೆ ನಾವು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಎಷ್ಟಿರಬೇಕು, HDL ಅಂದ್ರೇನು, LDL ಎಂದ್ರೇನು ಅಂತ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಈ ಕೊಲೆಸ್ಟ್ರಾಲು ಅಂದ್ರೆ ಕೊಬ್ಬು ಏನಿದೆಯಲ್ಲ, ಇದು ನಮಗೆ ಆಹಾರದಿಂದ ಸಿಗುತ್ತದೆ ಮತ್ತು ನಮ್ಮ ಲಿವರ್ನಲ್ಲಿ ಕೂಡ ತಯಾರಾಗುತ್ತೆ. ಈ ಕೊಲೆಸ್ಟ್ರಾಲು ನಮ್ಮ ದೇಹದ ಜೀವಕೋಶಗಳ ನಿರ್ಮಾಣದಲ್ಲಿ, ಹಾರ್ಮೋನ್ಗಳ ತಯಾರಿಕೆಯಲ್ಲಿ, ಬೈಲ್ ಜ್ಯೂಸ್ ತಯಾರಿಕೆಯಲ್ಲಿ, ಸೂರ್ಯನ ಕಿರಣಗಳನ್ನು ವಿಟಮಿನ್ ಡಿ ಆಗಿ ಪರಿವರ್ತಿಸುವಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುತ್ತದೆ. ಆದರೆ ಇದು ಹೆಚ್ಚಾದರೆ ಹೃದಯ ಸಮಸ್ಯೆಗಳು ಉಂಟಾಗುತ್ತವೆ. ಹಾರ್ಟ್ ಸ್ಪೆಷಲಿಸ್ಟ್ಗಳ ಪ್ರಕಾರ ನಮ್ಮ ವಯಸ್ಸು 20 ವರ್ಷ ದಾಟಿದ ನಂತರ ನಾವು 5 ವರ್ಷಕ್ಕೊಮ್ಮೆ ಬ್ಲಡ್ ಟೆಸ್ಟ್ನಲ್ಲಿ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಬೇಕು ಮತ್ತು 35 ವರ್ಷ ದಾಟಿದ ಪುರುಷರು, 45 ವರ್ಷ ದಾಟಿದ ಮಹಿಳೆಯರು ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡಿಸ್ಕೊಳ್ಬೇಕು. ಲಿಪಿಡ್ ಪ್ರೊಫೈಲ್ನಲ್ಲಿ 4 ತರಹದ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಲಾಗುತ್ತೆ. ಒಂದು ಟೋಟಲ್ ಕೊಲೆಸ್ಟ್ರಾಲ್, ಎರಡನೇದು HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ, ಇದೇನಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಕರೀತಾರೆ. ಆಮೇಲೆ ಮೂರನೇದು LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಆಮೇಲೆ ನಾಲ್ಕನೇದು ಟ್ರೈಗ್ಲಿಸರೈಡ್ಸ್, ಇದು ಕೂಡ ಒಂದು ವಿಧವಾದ ಕೊಬ್ಬು. ಇದು ಹೆಚ್ಚಾದ್ರೂ ಕೂಡ ಹೃದಯ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾದ್ರೆ ನಮ್ಮ ಲಿಪಿಡ್ ಪ್ರೊಫೈಲ್ನಲ್ಲಿ ಇವುಗಳ ಪ್ರಮಾಣ ಎಷ್ಟಿರಬೇಕು? ಕೊಲೆಸ್ಟ್ರಾಲ್ ಲೆವೆಲು 200 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇಂದ 239 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇದ್ರೆ ಇದು ಬಾರ್ಡರ್ ಲೈನ್ ಹೈ ಇದೆ ಎಂದರ್ಥ. ಆಮೇಲೆ 240 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಮತ್ತು ಇದಕ್ಕಿಂತ ಹೆಚ್ಚಿದ್ರೆ ಹೈ ಇದೆ ಎಂದರ್ಥ. ಅಂದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗಿದೆ ಎಂದರ್ಥ. ಇದು ಹೆಚ್ಚಾದ್ರೆ LDL ಕೂಡ ಹೆಚ್ಚಾಗುತ್ತೆ, ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಇದು ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತೆ. ಇದು ಹೆಚ್ಚಾದ್ರೆ ನಮ್ಮ ರಕ್ತನಾಳದಲ್ಲಿ ಇದು ಜಮಾ ಆಗಿ ಪ್ಲೇಕ್ ಉಂಟಾಗಲು ಕಾರಣವಾಗುತ್ತೆ. ಇದರಿಂದ ಏನಾಗುತ್ತೆ, ಹೈ ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ ಉಂಟಾಗುತ್ತದೆ. ಈ ಪ್ಲೇಕು ಕರೋನರಿ ಆರ್ಟರಿಗಳಲ್ಲಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗಬಹುದು. ಆಮೇಲೆ ಕ್ಯಾರೋಟಿಡ್ ಆರ್ಟರಿಯಲ್ಲಿ ಉಂಟಾದ್ರೆ ಸ್ಟ್ರೋಕ್ಗೆ ಕಾರಣವಾಗಬಹುದು. ಪಾರ್ಶ್ವವಾಯು, ಪ್ಯಾರಲಿಸಿಸ್ ಆಗಬಹುದು. ಅದಕ್ಕೆ LDL ಅನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರೆಯೋದು. ಹಾಗಾದ್ರೆ ನಮ್ಮ ದೇಹದಲ್ಲಿ ಈ LDL ಎಷ್ಟಿರಬೇಕು? 70 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇಂದ 100 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಒಳಗೇನೆ ಇರಬೇಕು. ಇದಕ್ಕಿಂತ ಹೆಚ್ಚಾದ್ರೆ ನಮಗೆ ತೊಂದರೆ ಉಂಟಾಗೋದು ಖಚಿತ. ಇನ್ನು ಟ್ರೈಗ್ಲಿಸರೈಡ್, ಇದು ಕೂಡ ಒಂದು ವಿಧವಾದ ಕೊಬ್ಬು. ಇದು ಹೆಚ್ಚಾದ್ರೂ ಕೂಡ ಏನಂತಂದ್ರೆ ಹೃದಯ ಸಮಸ್ಯೆಗಳು ಉಂಟಾಗುತ್ತವೆ. ಇದು 150 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು. HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇದು ನಮಗೆ ತುಂಬಾನೇ ಇಂಪಾರ್ಟೆಂಟು. ಇದು ಒಂದು ವೇಳೆ 40 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ಗಿಂತ ಕಡಿಮೆ ಇದ್ರೆ ನಮ್ಮಲ್ಲಿ ಹೃದಯ ಸಮಸ್ಯೆ, ಸೆರೆಬ್ರೋ ಸ್ಟ್ರೋಕ್ ಉಂಟಾಗುವ ಸಾಧ್ಯತೆಗಳು ಹೆಚ್ಚು. ಆಮೇಲೆ HDL 40 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇಂದ 59 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇದ್ರೆ ಇದು ಒಳ್ಳೆಯದು. ಆದ್ರೆ 60 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಮತ್ತು ಅದಕ್ಕಿಂತ ಹೆಚ್ಚು ಇದ್ರೆ ಇದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಇದು ನಮ್ಮ ಎಲ್ಲಾ ಹೃದಯ ಸಮಸ್ಯೆಗಳ ವಿರುದ್ಧ ರಕ್ಷಾ ಕವಚವಾಗಿ ನಿಲ್ಲುತ್ತೆ. ಈ HDL ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಎಷ್ಟು ಹೆಚ್ಚಿರುತ್ತೋ ಅಷ್ಟು ನಮ್ಮ ಹೃದಯಕ್ಕೆ, ನಮ್ಮ ಮಿದುಳಿಗೆ, ನಮ್ಮ ಸಂಪೂರ್ಣ ದೇಹಕ್ಕೆ ಒಳ್ಳೆಯದು. ಯಾಕೆಂದ್ರೆ ಇದು ಎಲ್ಲಾ ಫ್ಯಾಟ್ ಡ್ರಾಪ್ಲೆಟ್ಸ್ಗಳನ್ನ ನಮ್ಮ ಡಿಟಾಕ್ಸಿಫಿಕೇಶನ್ ಸೆಂಟರ್ ಆದ ಲಿವರ್ ತನಕ ತಂದು ಮುಟ್ಟಿಸುತ್ತದೆ. ಇಲ್ಲಿಂದ ಈ ಕಲ್ಮಶಗಳನ್ನು ಹೊರಹಾಕಲಾಗುತ್ತದೆ. ಹೀಗೆ ಈ HDL ನಮ್ಮ ಜೀವಕೋಶಗಳಿಂದ, ಅಂಗಾಂಶಗಳಿಂದ, ರಕ್ತನಾಳಗಳಿಂದ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕುತ್ತೆ. ಹಾಗಾದ್ರೆ ಈ HDL ಗುಡ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಿಕೊಳ್ಳಲು ನಾವು ಏನ್ ಮಾಡಬೇಕು? ದಿನಾಲು ಕನಿಷ್ಠ 30 ನಿಮಿಷವಾದ್ರೂ ಎಕ್ಸರ್ಸೈಸ್ ಅಥವಾ ಯೋಗ, ಪ್ರಾಣಾಯಾಮ ನಾವು ಮಾಡಲೇಬೇಕು. ಒಮೆಗಾ 3 ಕೊಬ್ಬಿನಾಮ್ಲ ಹೊಂದಿರುವ ಆಹಾರ ಪದಾರ್ಥಗಳ ಸೇವನೆ ಮಾಡಬೇಕು. ಉದಾಹರಣೆ ಅಗಸೆ ಬೀಜ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು, ಚಿಯಾ ಸೀಡ್ಸ್ ಆಗಿರ್ಬೋದು. ಓಟ್ಸ್ ಸೇವನೆ ಕೂಡ ಏನಂತಂದ್ರೆ ಇಲ್ಲಿ HDL ಹೆಚ್ಚಿಸುತ್ತೆ, ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತೆ. ತಾಜಾ ಹಸಿರು ತರಕಾರಿ, ಹಣ್ಣುಗಳ ಸೇವನೆ ಕೂಡ ಏನಂತಂದ್ರೆ ಇಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುತ್ತೆ.
ಸ್ಮೋಕಿಂಗ್ ಬಿಡಬೇಕು, ಯಾಕಂದ್ರೆ ಇದು ಕೂಡ ಏನಂತಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುತ್ತೆ. ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಮತ್ತು ತುಂಬಾನೇ ಮುಖ್ಯವಾಗಿ ಸಿಟ್ರಸ್ ಹಣ್ಣುಗಳನ್ನ ನಾವು ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು. ಹೀಗೆ ನಾವು ನಮ್ಮ ದೇಹದಲ್ಲಿ HDL ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸ್ಕೊಳ್ಬಹುದು. ನೆನಪಿದೆಯಲ್ಲ, HDL ಎಷ್ಟಿರ್ಬೇಕಂತ? 60 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. ಚಳಿಗಾಲದಲ್ಲಿ, ಅದು ಬೆಳಗಿನ ಜಾವ, ಯಾಕೆ ಹೆಚ್ಚು ಹೃದಯಾಘಾತಗಳು ಸಂಭವಿಸುತ್ತವೆ ಅಂತ ನಿಮಗೆ ಗೊತ್ತಾ? ಸಂಶೋಧನೆಯ ಪ್ರಕಾರ ಜೆನೆಟಿಕ್ಸ್ ಕಾರಣದಿಂದಾಗಿ ನಮ್ಮ ಭಾರತೀಯರಲ್ಲಿ ಹೆಚ್ಚು ಹೃದಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಮತ್ತು ಪಾಶ್ಚಿಮಾತ್ಯ ದೇಶದವರಿಗೆ ಕಂಪೇರ್ ಮಾಡಿದ್ರೆ ನಾವು ಭಾರತೀಯರು ಸಣ್ಣ ರಕ್ತನಾಳಗಳನ್ನು ಹೊಂದಿದ್ದೇವೆ. ಆದ್ರಿಂದಲೇ ನಮ್ಮಲ್ಲಿ ಹೃದಯ ಕಾಯಿಲೆಗಳ ರಿಸ್ಕ್ ಹೆಚ್ಚು. ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಥವಾ ಮೆಡಿಕಲ್ ಪದ ಬಳಸೋದಾದ್ರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಆದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ ಗೊತ್ತಾ? ನಮ್ಮ ಹೃದಯದ ಸ್ನಾಯುಗಳಿಗೆ 3 ಕರೋನರಿ ಆರ್ಟರಿಗಳು ಅಂದ್ರೆ 3 ಅಪಧಮನಿಗಳು. ಒಂದನೇದ್ದು ಲೆಫ್ಟ್ ಸರ್ಕಂಫ್ಲೆಕ್ಸ್ ಆರ್ಟರಿ ಅಂತ ಹೇಳ್ತೀವಿ ಮತ್ತು ಎರಡನೇದ್ದು ಲೆಫ್ಟ್ ಎಂಟೀರಿಯರ್ ಡಿಸೆಂಡಿಂಗ್ ಅಥವಾ ಇಂಟರ್ ವೆಂಟ್ರಿಕ್ಯುಲರ್ ಆರ್ಟರಿ, ಮೂರನೇದ್ದು ರೈಟ್ ಕರೋನರಿ ಆರ್ಟರಿ. ಇವು ಏನ್ ಮಾಡುತ್ತವೆ? ಆಕ್ಸಿಜನ್ ಮತ್ತು ಪೋಷಕಾಂಶಗಳಿರ್ತಕ್ಕಂಥ ರಕ್ತ ಪೂರೈಕೆ ಮಾಡುತ್ತವೆ. ಇದರಿಂದ ಏನಾಗುತ್ತೆ? ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರೆ ನಮ್ಮ ತಪ್ಪು ಜೀವನ ಶೈಲಿಯಿಂದ, ಹೆಚ್ಚು ಸ್ಮೋಕ್ ಮಾಡೋದ್ರಿಂದ, ತಂಬಾಕು ಗುಟ್ಕಾ ಇವುಗಳ ಸೇವನೆಯಿಂದ, ಫ್ಯಾಮಿಲಿ ಹಿಸ್ಟ್ರಿ ಕಾರಣದಿಂದಿರ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಇದ್ದಾಗ, ಹೆಚ್ಚು ರಕ್ತದೊತ್ತಡ ಇದ್ದಾಗ, ಅತಿಯಾಗಿ ವರ್ಕೌಟ್ ಮಾಡಿದಾಗ, ಸ್ಟ್ರೆಸ್ ಒತ್ತಡ ಇದ್ದಾಗ, ಹೆಚ್ಚು ಕೆಲಸದ ಒತ್ತಡ ಇದ್ದಾಗ ಕೂಡ ಈ ಎಲ್ಲಾ ಸಮಸ್ಯೆಗಳು ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಲು ದಾರಿ ಮಾಡಿಕೊಡುತ್ತವೆ. ಈ ತಪ್ಪು ಅಭ್ಯಾಸಗಳಿಂದ, ನಮ್ಮ ತಪ್ಪು ಜೀವನ ಶೈಲಿಯಿಂದ ನಮ್ಮ ಕರೋನರಿ ಆರ್ಟರೀಸ್ಗಳಲ್ಲಿ ಏನಂತಂದ್ರೆ ಇಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಬ್ಬು ಶೇಖರಣೆ ಆಗುತ್ತದೆ. ಇದನ್ನೇ ನಾವು ಏನಂತ ಹೇಳ್ತೀವಿ? ಇಲ್ಲಿ ಪ್ಲೇಕ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಇದು ಕೆಟ್ಟ ಕೊಬ್ಬು ಶೇಖರಣೆ ಆಗಿರ್ತಕ್ಕಂಥದ್ದು. ಹೀಗಾದಾಗ ಏನಾಗುತ್ತೆ? ಈ ಪ್ಲೇಕ್ ಏನಂತಂದ್ರೆ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಲು ಕಾರಣ. ಈ ಪ್ಲೇಕ್ ಬರ್ಸ್ಟ್ ಆದಾಗ, ಇದು ಕೆಲವೊಂದು ಕಾರಣಗಳಿಂದ ಇದು ಒಡೆದಾಗ ಏನಾಗುತ್ತೆ? ಇಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ಮತ್ತು ಈ ನಾಳ ಏನಿದೆಯಲ್ಲ ಇದು ಬ್ಲಾಕ್ ಆಗುತ್ತದೆ. ಇದನ್ನೇ ನಾವು ಏನಂತ ಹೇಳ್ತೀವಿ? ಇಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಆದ್ರೆ ಇದು ಚಳಿಗಾಲದಲ್ಲೇ, ಅದು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆನೆ ಯಾಕೆ ಹೆಚ್ಚಾಗುತ್ತೆ? ಯಾಕೆಂದ್ರೆ ಚಳಿಗಾಲದಲ್ಲಿ ಟೆಂಪರೇಚರ್ ಡ್ರಾಪ್ ಆದಾಗ ಅದಕ್ಕೆ ಅಡ್ಜಸ್ಟ್ ಆಗಲು ನಮ್ಮ ರಕ್ತನಾಳಗಳು ಸಂಕೋಚನೆಗೊಳ್ಳುತ್ತವೆ ಮತ್ತು ನಮ್ಮ ರಕ್ತ ಕೂಡ ಏನಂತಂದ್ರೆ ಗಾಢವಾಗುತ್ತದೆ ಮತ್ತು ಬೆಳಗಿನ ಸಮಯದಲ್ಲಿ ನಮ್ಮ ರಕ್ತವನ್ನು ಹೆಪ್ಪುಗಟ್ಟಿಸುವ, ಬ್ಲಡ್ ಕ್ಲಾಟ್ ಮಾಡುವ ರಾಸಾಯನಿಕಗಳು ಹೆಚ್ಚು ಬಿಡುಗಡೆಯಾಗುತ್ತವೆ. ಬೆಳಗ್ಗೆ ನಸುಕಿನ ಜಾವದಲ್ಲಿ ರಕ್ತ ಬೇಗ ಹೆಪ್ಪುಗಟ್ಟುತ್ತದೆ. ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚು ಶೇಖರಣೆಯಾಗಿ ಪ್ಲೇಕ್ ಹೊಡೆದಾಗ ರಕ್ತ ಹೆಪ್ಪುಗಟ್ಟುತ್ತದೆ. ಅದಕ್ಕೆ ಏನಂತಂದ್ರೆ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಏನಂತಂದ್ರೆ ಹಾರ್ಟ್ ಅಟ್ಯಾಕ್ಗಳು ಹೆಚ್ಚಾನೆಚ್ಚು ಸಂಭವಿಸುತ್ತವೆ. ಆದ್ರೆ ನಾವು ಹೃದಯ ಸಮಸ್ಯೆಗಳ ಕಡೆ ಗಮನ ಕೊಡೋದೇ ಇಲ್ಲ, ಕೇರ್ಲೆಸ್ ಮಾಡ್ತೀವಿ. ಕೆಲವರಂತೂ ತುಂಬಾನೇ ಆರೋಗ್ಯದಿಂದ ಇರ್ತಾರೆ, ಕೆಲವೇ ಗಂಟೆಗಳ ಹಿಂದೆ ಆರಾಮಾಗಿ ಇದ್ದುದನ್ನು ನಾವು ನೋಡಿರ್ತೀವಿ. ಆದ್ರೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗಿ ಜೀವ ಕಳೆದುಕೊಳ್ಳುತ್ತಿರುವುದು ನಾವು ನೋಡುತ್ತಿದ್ದೇವೆ. ಹಾರ್ಟ್ ಅಟ್ಯಾಕ್ ಹಾಗೆ ಬರಲ್ಲ, ಅದು ನಮ್ಮ ದೇಹದಲ್ಲಿ ಮುಂಚಿತವಾಗಿ ಕೆಲವು ಲಕ್ಷಣಗಳನ್ನು ತೋರಿಸುತ್ತೆ. ಎದೆ ನೋವು ಕಾಣಿಸ್ಕೊಳ್ಳುತ್ತೆ, ಎಡಗೈ ಮತ್ತು ಎಡಭುಜದ ಭಾಗದಲ್ಲಿ ಸಡನ್ ಆಗಿ ತೀವ್ರ ನೋವು ಕಾಣಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಹೃದಯದ ರಕ್ತನಾಳಗಳು ಬ್ಲಾಕ್ ಆದಾಗ ಹೃದಯದ ಸ್ನಾಯುಗಳು ಹೆಚ್ಚು ಒತ್ತಡ ಹಾಕಬೇಕಾಗುತ್ತೆ. ಆದ್ರೆ ಅವುಗಳಿಗೆ ಆಕ್ಸಿಜನ್ ಸಿಕ್ಕಿರಲ್ಲ, ಶಕ್ತಿ ಇರಲ್ಲ, ಹಾಗಾಗಿ ನೋವು ಕಾಣಿಸ್ಕೊಳ್ಳುತ್ತೆ. ಕಾಲು, ಪಾದ ಮತ್ತು ಹಿಂಗಾಲಿನಲ್ಲಿ ಊತ ಕಾಣಿಸ್ಕೊಳ್ಬಹುದು, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಬಹುದು, ವಾಕರಿಕೆ, ನಾಸಿಯಾ ಬರಬಹುದು, ನಮ್ಮ ಉಸಿರಾಟ ಶಾರ್ಟ್ ಆಗುವುದಾಗ್ಲಿ, ನಾವು ಬೇಗ ಬೇಗ ಸ್ಪೀಡ್ ಆಗಿ ಉಸಿರಾಡಬಹುದು, ಎದೆ ಉರಿ ಕಾಣಿಸ್ಕೊಳ್ಬಹುದು, ದವಡೆ, ಕತ್ತಿನ ನೋವು ಅವು ಕೂಡ ಏನಂತಂದ್ರೆ ಇಲ್ಲಿ ಕಾಣಿಸ್ಕೊಳ್ಬಹುದು. ಕಾರಣವಿಲ್ದೇನೆ ಅತಿಯಾಗಿ ಬೆವರುವುದು, ಬೇಗ ಆಯಾಸವಾಗುವುದು, ಇನ್ನು ತಲೆ ಸುತ್ತು. ಹಾರ್ವರ್ಡ್ ಹೆಲ್ತ್ ಪಬ್ಲಿಷಿಂಗ್ ರಿಪೋರ್ಟ್ ಪ್ರಕಾರ ಅದು ಏನಂತ ಹೇಳಿದೆ ಅಂದ್ರೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ 1 ತಿಂಗಳ ಮುಂಚೆನೆ ತಲೆ ಸುತ್ತು ಕಂಡುಬರುತ್ತೆ ಅಂತ. ಇಲ್ಲಿ ಯಾವ ಸಮಸ್ಯೆ ಕಂಡುಬಂದ್ರು ತಜ್ಞರನ್ನು ಭೇಟಿಯಾಗಿ ನಮ್ಮ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಶುಗರ್ ಲೆವೆಲ್, ಕೊಲೆಸ್ಟ್ರಾಲ್ ಲೆವೆಲ್, ಅದರಲ್ಲೂ ವಿಶೇಷವಾಗಿ ಲಿಪಿಡ್ ಪ್ರೊಫೈಲ್ ಇವುಗಳನ್ನು ನಾವು ಚೆಕ್ ಮಾಡಿಸ್ಕೊಳ್ಬೇಕು. ಯಾಕೆಂದ್ರೆ ಇವು ಹೃದಯಾಘಾತದ ಸಂಕೇತಗಳಾಗಿರಬಹುದು. ಇಲ್ಲಿ ನಾವು ಮತ್ತೊಂದು ವಿಷಯ ತಿಳಿದುಕೊಳ್ಬೇಕು.
ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಕ್ ಅರೆಸ್ಟ್ ಎರಡು ಬೇರೆ ಬೇರೆ ಸ್ಥಿತಿಯಲ್ಲಿ ಉಂಟಾಗುತ್ತವೆ. ಕರೋನರಿ ಆರ್ಟರೀಸ್ ಅಂದ್ರೆ ಪರಿಧಮನಿಯ ಅಪಧಮನಿಗಳಲ್ಲಿ ಬ್ಲಾಕೇಜ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಆದ್ರೆ ಕಾರ್ಡಿಯಕ್ ಅರೆಸ್ಟ್ ಆಗಲ್ಲ. ಕಾರ್ಡಿಯಕ್ ಅರೆಸ್ಟ್ ಏನಂತಂದ್ರೆ ಇದನ್ನ ನಾವು ಹೃದಯ ಸ್ತಂಭನ ಅಂತ ಹೇಳ್ತೀವಿ. ಇದು ಹೃದಯದಲ್ಲಿ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್, ವಿದ್ಯುತ್ ದೋಷದಿಂದ ಹೃದಯದ ರಿದಮ್ ಏನಿದೆಯಲ್ಲ ಅದು ಬದಲಾವಣೆಯಾಗಿ ಉಂಟಾಗುತ್ತದೆ. ಹಾರ್ಟ್ ಅಟ್ಯಾಕ್ ನಲ್ಲಿ ಹೃದಯದ ಸ್ನಾಯುಗಳಿಗೆ ರಕ್ತ ತಲುಪದಿದ್ರೂ ಹೃದಯ ಬಡಿತ ಮುಂದುವರಿಯುತ್ತೆ. ಆದ್ರೆ ಕಾರ್ಡಿಯಕ್ ಅರೆಸ್ಟ್ ಆದಾಗ ಹೃದಯ ಬಡಿತ ಏನಂತಂದ್ರೆ ನಿಲ್ಲುತ್ತೆ. ಇದರಿಂದ ವ್ಯಕ್ತಿಯು ಪ್ರಜ್ಞೆ ಕಳೆದುಕೊಂಡು ಉಸಿರಾಡಲು ಸಾಧ್ಯವಾಗೋದಿಲ್ಲ. ಆದ್ದರಿಂದಲೇ ನಮಗೋಸ್ಕರ ನಿರಂತರವಾಗಿ ಬಡಿಯುತ್ತಿರುವ ನಮ್ಮ ಹೃದಯದ ಆರೋಗ್ಯ ಕಾಪಾಡೋದು ತುಂಬಾನೇ ಇಂಪಾರ್ಟೆಂಟ್. ಲ್ಯಾಪ್ಟಾಪ್ ಮೇಲೆ ವರ್ಕ್ ಫ್ರಮ್ ಹೋಮ್ ಇದ್ರೆ ಅಟ್ಲೀಸ್ಟ್ 45 ನಿಮಿಷವಾದ್ರೂ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕು. ನಾವು ತಾಯಿಯ ಗರ್ಭದಲ್ಲಿ 5 ರಿಂದ 6 ವಾರದವರಿದ್ದಾಗ್ಲೇನೆ ನಮ್ಮ ಹೃದಯ ಬಡಿತ ಪ್ರಾರಂಭವಾಗುತ್ತೆ. ನಿರಂತರವಾಗಿ ನಮ್ಮ ಹೃದಯ ಕೆಲಸ ಮಾಡುತ್ತಿರುತ್ತೆ. ಹೃದಯಕ್ಕೆ ಆಯಾಸವಾದ್ರೆ ನಮ್ ಜೀವನನೇ ಮುಗೀತು. ಮೊದಲೆಲ್ಲ ಹೃದಯ ಸಮಸ್ಯೆಗಳು 50-60 ವರ್ಷ ದಾಟಿದ ಮೇಲೆ ಬರುತ್ತಿದ್ವು. ಆದ್ರೆ ಇವಾಗ 30-40 ವರ್ಷದವರಿದ್ದಾಗ್ಲೇ ಬರುತ್ತಿವೆ. ಅಂದ್ರೆ ಕೆಲವು ದಶಕಗಳಲ್ಲಿ ನಮ್ಮ ಹೃದಯ ವೀಕ್ ಆಗಿದೆ ಎಂದರ್ಥ. ಹೀಗೆ ನಾವು ಬದುಕುತ್ತಾ ಹೋದ್ರೆ ಮುಂದಿನ ಪೀಳಿಗೆಯಲ್ಲಿ ಹೃದಯ ಇನ್ನೂ ವೀಕ್ ಆಗುತ್ತದೆ. ಅದಕ್ಕೆ ನಾವು ನಮ್ಮ ಹೃದಯಕ್ಕೆ ಪೋಷಣೆ ಕೊಡುವ ಪದಾರ್ಥಗಳನ್ನು ಸೇವಿಸಬೇಕು. ನಮ್ಮ ಆಹಾರ ಪದಾರ್ಥಗಳಲ್ಲಿ ಕೆಲವು ನಾರ್ಮಲ್ ಅನ್ಸಿದ್ರೂ ಅವು ನಮ್ಮ ಹೃದಯಕ್ಕೆ ಹಾನಿ ಉಂಟು ಮಾಡುತ್ತವೆ. ಇಂತಹ ಹಾನಿ ಮಾಡುವ ಪದಾರ್ಥಗಳನ್ನು ನಮ್ಮ ಆಹಾರ ಕ್ರಮದಿಂದ ತೆಗೆದುಹಾಕಿ ನಮ್ಮ ಹೃದಯವನ್ನು ಬಲಶಾಲಿ ಮಾಡುವ ಪದಾರ್ಥಗಳನ್ನು ಸೇರಿಸಬೇಕು. ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ಆಹಾರ ಪದಾರ್ಥಗಳು ಯಾವುವು ಅಂತಂದ್ರೆ ಓಟ್ಸ್. ಅಧ್ಯಯನದ ಪ್ರಕಾರ ಓಟ್ಸ್ ಏನಿದೆಯಲ್ಲ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಅಂದ್ರೆ LDL ಅನ್ನು, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅನ್ನು ಕಡಿಮೆ ಮಾಡುತ್ತದೆ. LDL ಇದು ನಮ್ಮ ರಕ್ತನಾಳಗಳಲ್ಲಿ ಪ್ಲೇಕ್ ಉಂಟು ಮಾಡುತ್ತದೆ. ಅಂದ್ರೆ ರಕ್ತನಾಳಗಳ ಗೋಡೆಗಳಿಗೆ ಅಂಟಿಕೊಳ್ಳುತ್ತದೆ. ಇದು ಹೃದಯ ಸಮಸ್ಯೆಗಳು ಮತ್ತು ಸ್ಟ್ರೋಕ್ ಉಂಟಾಗಲು ಕಾರಣವಾಗಬಹುದು. ಓಟ್ಸ್ ನಲ್ಲಿರುವ ಬೀಟಾ ಗ್ಲುಕ್ಯಾನ್ ಇದು ಒಂದು ಕರಗುವ ನಾರಿನಾಂಶ. ಇದು ಲಿವರ್ ಅನ್ನು ರಕ್ತದಿಂದ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಪುಲ್ ಮಾಡಲು ಹೇಳುತ್ತದೆ. ಆಮೇಲೆ ಇದು ಗಟ್ ನಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಜೊತೆ ಬಂಧಿಸಲ್ಪಟ್ಟು ಇದನ್ನು ರಕ್ತದ ಹರಿವಿಗೆ ಸೇರದ ಹಾಗೆ ಮಾಡುತ್ತೆ. ಬರೀ ಓಟ್ಸ್ ಅಷ್ಟೇ ಅಲ್ಲ, ಎಲ್ಲ ಹೈ ಫೈಬರ್ ಫುಡ್ಸ್, ಹೆಚ್ಚು ನಾರಿನಾಂಶ ಹೊಂದಿರುವ ಆಹಾರ ಪದಾರ್ಥಗಳು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಉದಾಹರಣೆಗೆ ಸೇಬು, ಪಿಯರ್, ಸ್ಟ್ರಾಬೆರಿ, ಹಸಿರು ತರಕಾರಿಗಳು, ಎಲ್ಲಾ ಹಣ್ಣುಗಳು ಇವೇನಂತಂದ್ರೆ ನಾರಿನಾಂಶ ಹೊಂದಿರೋದ್ರಿಂದ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯವು. ಅರ್ಜುನ ಮರದ ತೊಗಟೆ, ಅರ್ಜುನ್ ಛಾಲ್ ಅಂತ ಕೂಡ ಹೇಳ್ತಾರೆ, ಅಥವಾ ಇದರ ವೈಜ್ಞಾನಿಕ ಹೆಸರು ಟರ್ಮಿನೇಲಿಯಾ ಅರ್ಜುನ. ಇದೇನಂತಂದ್ರೆ ಹೃದಯ ಸಮಸ್ಯೆ ಇದ್ದವರಿಗೆ ಇದು ದಿವ್ಯ ಔಷಧಿನೇ. ಇದನ್ನ ಪ್ರಾಚೀನ ಕಾಲದಿಂದಲೂ ಹೃದಯ ಸಮಸ್ಯೆಗಳಿಗಾಗಿ ಬಳಸಲಾಗುತ್ತಿದೆ. ಇದು ಆಯುರ್ವೇದದ ಒಂದು ಅದ್ಭುತವಾದ ಔಷಧಿ. ಇದನ್ನು ನಾವು ನಮ್ಮ ಮನೆಯಲ್ಲಿ ನ್ಯಾಚುರಲ್ ಸಪ್ಲಿಮೆಂಟ್ ಆಗಿ ಕಂಪಲ್ಸರಿಯಾಗಿ ಇಡಬೇಕು. ಇದು ಏನಂತಂದ್ರೆ ಆಂಜಿನಾ ಪೇನ್ ಅಂದ್ರೆ ಇದು ಒಂಥರ ಎದೆನೋವು, ಹೃದಯಕ್ಕೆ ಕಡಿಮೆ ರಕ್ತ ಹರಿವಾದಾಗ ಕಾಣಿಸ್ಕೊಳ್ತಕ್ಕಂಥ ನೋವು. ಇದನ್ನು ನಾವು ಆಂಜಿನಾ ಪೇನ್ ಅಂತ ಹೇಳ್ತೀವಿ. ಇಂಥ ನೋವಿದ್ದಾಗ, ಹಾರ್ಟ್ ಫೇಲ್ಯೂರ್ ಇದ್ದಾಗ, ಆರ್ಟರೀಸ್ ಬ್ಲಾಕ್ ಆದಾಗ, ಇಂತಹ ಸಮಸ್ಯೆಗಳಿಗೆ ಹೃದಯ ರೋಗಿಗಳಿಗೆ ಈ ಅರ್ಜುನ್ ಛಾಲ್ ಏನಿದೆಯಲ್ಲ ಇದು ತುಂಬಾನೇ ಲಾಭದಾಯಕವಾಗಿದೆ. ಇಲ್ಲಿಯವರೆಗೂ ಅರ್ಜುನ್ ಛಾಲ್ ಮೇಲೆ ಮಾಡಿರ್ತಕ್ಕಂಥ ಸಂಶೋಧನೆಯ ಪ್ರಕಾರ ಇದು ಆಂಟಿ ಇಸ್ಕೆಮಿಕ್, ಆಂಟಿ ಆಕ್ಸಿಡೆಂಟ್, ಆಂಟಿ ಅಥೆರೋಜೆನಿಕ್, ಆಮೇಲೆ ಹೈಪೋಲಿಪಿಡೆಮಿಕ್ ಗುಣ ಹೊಂದಿದೆ. ಅಂದ್ರೆ ಅರ್ಜುನ್ ಛಾಲ್ ಏನಿದೆಯಲ್ಲ ಇದು ಹೃದಯ ಸಂಬಂಧಿ ಎಲ್ಲಾ ಸಮಸ್ಯೆಗಳಿಗೂ ಲಾಭಕಾರಿಯಾಗಿದೆ. ಇದರ ನಿರಂತರ ಸೇವನೆಯಿಂದ ನಮ್ಮ ಹೃದಯ ದೀರ್ಘಕಾಲದವರೆಗೆ ಸ್ಟ್ರಾಂಗ್ ಆಗಿ ಇರುತ್ತದೆ. ಹೃದಯ ಅಷ್ಟೇ ಅಲ್ಲ, ಇದು ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಲ್ಲಿ, ಶುಗರ್ ಕಂಟ್ರೋಲ್ ಮಾಡುವಲ್ಲಿ, ಅಸ್ತಮಾ, ಪುಪ್ಪುಸದ ರೋಗಗಳು, ಲಂಗ್ ಡಿಸೀಸಸ್ ಇರಬಹುದು, ಮತ್ತು ರಕ್ತದಲ್ಲಿನ ಕಲ್ಮಶಗಳನ್ನು, ಟಾಕ್ಸಿನ್ಸ್ಗಳನ್ನು ತೆಗೆದುಹಾಕುವಲ್ಲಿ ಕೂಡ ಏನಂತಂದ್ರೆ ಅರ್ಜುನ್ ಛಾಲು ತುಂಬಾನೇ ಉಪಯುಕ್ತವಾಗಿದೆ. ಈ ಅರ್ಜುನ ಮರದ ತೊಗಟೆಯನ್ನು ಬೇರೆ ಬೇರೆ ವಿಧದಲ್ಲಿ ಬಳಸಬಹುದು. ನೀರಿನಲ್ಲಿ ಕುದಿಸಿ ತೆಗೆದುಕೊಳ್ಬಹುದು, ರಾತ್ರಿ ನೀರಿನಲ್ಲಿ ನೆನೆ ಇಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಯಬಹುದು, ಮತ್ತು ಮಾತ್ರೆಗಳ ರೂಪದಲ್ಲಿ, ಔಷಧಿಗಳ ರೂಪದಲ್ಲಿ ಕೂಡ ಸೇವಿಸಬಹುದು, ಹಾಲಿನ ಜೊತೆ ಕೂಡ ಸೇವಿಸಬಹುದು.
ಇದರ ಸೈಡ್ ಎಫೆಕ್ಟ್ಸ್ ಕಂಡು ಬಂದಿರೋದಿಲ್ಲ. ಆದ್ರೂ ಕೂಡ ಏನಂತಂದ್ರೆ ಮಕ್ಕಳು ಮತ್ತು ಗರ್ಭಿಣಿಯರು ವೈದ್ಯರ ಸಲಹೆ ಇಲ್ಲದೆ ಯಾವ ಕಾರಣಕ್ಕೂ ಸೇವಿಸಬಾರದು. ರಕ್ತದೊತ್ತಡ ಕಂಟ್ರೋಲ್ ಮಾಡಿಕೊಳ್ಳಬೇಕಂದ್ರೆ, ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಂದ್ರೆ ವೈದ್ಯರು ಕೂಡ ಏನಂತಂದ್ರೆ ಬೆಳ್ಳುಳ್ಳಿಯನ್ನು ನಮ್ಮ ಡಯಟ್ ನಲ್ಲಿ ಸೇರಿಸಲು ಹೇಳ್ತಾರೆ. ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎಂಬ ಕಿಣ್ವ, ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಕಾರ್ಡಿಯೋವ್ಯಾಸ್ಕ್ಯುಲಾರ್ ಹೆಲ್ತ್ ಸುಧಾರಿಸುತ್ತದೆ. ನಮ್ಮ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು ಇವೇನಂತಂದ್ರೆ ಬೆಳ್ಳುಳ್ಳಿಯಲ್ಲಿರ್ತಕ್ಕಂಥ ಸಲ್ಫರ್ ಅನ್ನು ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಆಗಿ ಪರಿವರ್ತಿಸುತ್ತವೆ. ಇದೇನ್ ಮಾಡುತ್ತೆ? ಹೈಡ್ರೋಜನ್ ಸಲ್ಫೈಡ್ ಗ್ಯಾಸು ನಮ್ಮ ರಕ್ತನಾಳಗಳನ್ನು ಹಿಗ್ಗಿಸುತ್ತದೆ. ಇದರಿಂದ ಏನಾಗುತ್ತೆ? ರಕ್ತದೊತ್ತಡ ಕಡಿಮೆ ಆಗುತ್ತೆ. ಹೀಗೆ ಇದೇನಂತಂದ್ರೆ ನಮ್ಮ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡುತ್ತೆ. ಹೃದಯಕ್ಕೆ ಇದು ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ. ಬೆಳ್ಳುಳ್ಳಿಯ ನ್ಯೂಟ್ರಿಷನಲ್ ವ್ಯಾಲ್ಯೂ ಎಷ್ಟೊಂದು ಹೈ ಇದೆ ಅಂತಂದ್ರೆ ಬಹಳಷ್ಟು ದೇಶಗಳಲ್ಲಿ ಜನರು ಇದರ ಕ್ಯಾಪ್ಸ್ಯೂಲ್ಗಳನ್ನು ಸೇವಿಸುತ್ತಿದ್ದಾರೆ. ಅದರಲ್ಲೂ ತಂಪು ವಾತಾವರಣದಲ್ಲಿ ಇದರ ಲಾಭಗಳು ಇನ್ನೂ ಹೆಚ್ಚುತ್ತವೆ. ನಮ್ಮ ಹೃದಯದ ಆರೋಗ್ಯ ಕಾಪಾಡೋದರ ಜೊತೆಗೆ ಬೆಳ್ಳುಳ್ಳಿಯು ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಒಣ ದ್ರಾಕ್ಷಿ ಕೂಡ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದೇನಂತಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಫೈಬರ್ಗಳಿಂದ ಸಮೃದ್ಧವಾಗಿದೆ. ಹೆಚ್ಚು ರಕ್ತದೊತ್ತಡ, ಎದೆನೋವು, ಬ್ಯಾಡ್ ಕೊಲೆಸ್ಟ್ರಾಲ್ ಇವುಗಳನ್ನ ಕಡಿಮೆ ಮಾಡುವಲ್ಲಿ ಒಣ ದ್ರಾಕ್ಷಿ ಬಹಳಷ್ಟು ಉಪಯೋಗಿ ಅಂತ ಹೇಳಲಾಗಿದೆ. ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಕಡಿಮೆ ಆದ್ರೆ ಹೆಚ್ಚು ರಕ್ತದೊತ್ತಡ, ಸ್ಟ್ರೋಕ್, ಹೃದಯ ಕಾಯಿಲೆಗಳು ಉಂಟಾಗುತ್ತವೆ. ಒಣ ದ್ರಾಕ್ಷಿಯು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಇದು ಹೃದಯದ ಆರೋಗ್ಯ ಕಾಪಾಡುತ್ತೆ. ನಾವು ಒಣ ದ್ರಾಕ್ಷಿ ತಿಂದಾಗ ಇದು ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ನ ಬಿಡುಗಡೆ ಹೆಚ್ಚಿಸುತ್ತದೆ. ಇದು ನಮ್ಮ ರಕ್ತದೊತ್ತಡ ನಿಯಂತ್ರಣ ಮಾಡೋದರ ಜೊತೆಗೆ ನಮ್ಮ ಆರ್ಟರೀಸ್ ಅಪಧಮನಿಗಳು ಹಿಗ್ಗಲು ಸಹಾಯ ಮಾಡುತ್ತದೆ. ಈ ಅಪಧಮನಿಗಳು ನಮ್ಮ ದೇಹದಲ್ಲಿ ಆಕ್ಸಿಜನ್ ಇರುವ ರಕ್ತ ಸರಬರಾಜು ಮಾಡುತ್ತವೆ. ಅಂದ್ರೆ ಇವು ಹಿಗ್ಗಿದಾಗ ನಮ್ಮ ದೇಹಕ್ಕೆ ಎಲ್ಲಾ ಅಂಗಗಳಿಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ ಮತ್ತು ಆರೋಗ್ಯ ಸುಧಾರಿಸುತ್ತೆ. ಒಣ ದ್ರಾಕ್ಷಿಯು ಐರನ್, ವಿಟಮಿನ್ ಬಿ, ಡಯಟರಿ ಫೈಬರ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ಹೃದಯದ ಆರೋಗ್ಯ ಕಾಪಾಡೋದಷ್ಟೇ ಅಲ್ಲ, ಅನೀಮಿಯಾ, ಮಲಬದ್ಧತೆ ಇವುಗಳನ್ನು ನಿವಾರಿಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದನ್ನು ಹೇಗೆ ಬಳಸಬೇಕಂದ್ರೆ 6ರಿಂದ 8 ಒಣದ್ರಾಕ್ಷಿ ರಾತ್ರಿ ನೀರಿನಲ್ಲಿ ನೆನೆಯಿಟ್ಟು ಬೆಳಗ್ಗೆ ಚೆನ್ನಾಗಿ ಅಗಿದು ತಿನ್ನಬೇಕು ಮತ್ತು ಅದರ ನೀರು ಕುಡಿಬೇಕು. ಹೃದಯ ಸಮಸ್ಯೆ ಇರುವವರು, ಯಾವಾಗ್ಲೂ ಎದೆನೋವು ಅನುಭವಿಸುವವರು ಒಣದ್ರಾಕ್ಷಿಯ ಜೊತೆಗೆ 2ರಿಂದ 3 ಲವಂಗ್ ನೀರಿನಲ್ಲಿ ಕುದಿಸಿ ಚಹಾ ಕುಡಿಯುವ ಹಾಗೆ ಕುಡಿಬೇಕು. ಅಲ್ಫಾ ಇದು ಒಂದು ಇಂಥ ಅದ್ಭುತವಾದ ಗಿಡಮೂಲಿಕೆ ಅಂದ್ರೆ ಇದ್ರ ಬಗ್ಗೆ ಬಹಳಷ್ಟು ಕಡಿಮೆ ಜನರಿಗೆ ಗೊತ್ತು. ಅಲ್ಫಾ ಇದನ್ನ ಲುಸೆರ್ನಾ ಅಂತ ಕೂಡ ಕರೀತಾರೆ. ಹಿಂದಿಯಲ್ಲಿ ಇದನ್ನ ರಾಜ್ಕೋ ಅಂತ ಕರೀತಾರೆ. ಇದರ ಬೀಜಗಳನ್ನು ಮೊಳಕೆ ಬರುವ ಹಾಗೆ ಮಾಡಿ ಸ್ಪ್ರೌಟ್ಸ್ ರೂಪದಲ್ಲಿ ಸೇವಿಸುವುದು ಅತ್ಯಂತ ಹೆಚ್ಚು ಲಾಭಕಾರಿ ಅಂತ ಹೇಳಲಾಗಿದೆ. ಇದು ಹೆಲ್ದಿ ಫೈಬರ್, ವಿಟಮಿನ್ ಕೆ, ವಿಟಮಿನ್ ಸಿ ಇವುಗಳಿಂದ ಸಮೃದ್ಧವಾಗಿದೆ. ಈ ಸ್ಪ್ರೌಟ್ಸ್ ನಿಯಮಿತ ಸೇವನೆಯಿಂದ ಹೃದಯ ಸಮಸ್ಯೆಗಳು ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಒಂದು ವೇಳೆ ನೀವು ಹೊರಗಿನ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುತ್ತಿದ್ರೆ ಈ ಅಲ್ಫಾದ ಮೊಳಕೆ ಕಾಳುಗಳನ್ನು ದಿನನಿತ್ಯ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಹೆಚ್ಚುತ್ತಿರುವ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, LDL ಏನಿದೆಲ್ಲ ಅದು ಕಡಿಮೆ ಆಗಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚುತ್ತದೆ. ಹೃದಯದ ಆರೋಗ್ಯದ ಜೊತೆಗೆ ಇದು ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಆದ್ರಿಂದ ಮಧುಮೇಹಿಗಳಿಗೂ ಕೂಡ ಇದು ಒಳ್ಳೆಯದು. ಇನ್ನು ಮೊಸರು ಇದೇನಿದೆಯಲ್ಲ, ಇದು ಕ್ಯಾಲ್ಸಿಯಂ, ಪ್ರೋಟೀನ್, ಪ್ರೋಬಯೋಟಿಕ್ಸ್ ಅಂದ್ರೆ ಗುಡ್ ಬ್ಯಾಕ್ಟೀರಿಯಾ ಇವುಗಳಿಂದ ಸಮೃದ್ಧವಾಗಿದೆ. ಮೊಸರು ನಮ್ಮ ರಕ್ತದೊತ್ತಡ ಕಾಪಾಡಿ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಬ್ಯಾಲೆನ್ಸ್ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ಮೊಸರು ಕೂಡ ಒಳ್ಳೆಯದು. ನೆಲ್ಲಿಕಾಯಿಯಲ್ಲಿರುವ ವಿಟಮಿನ್ ಸಿ ಇದೇನಂತಂದ್ರೆ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ಏನ್ ಮಾಡುತ್ತೆ? ಆರ್ಟರೀಸ್ಗಳನ್ನ ಬಲಪಡಿಸುತ್ತದೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣ ದೇಹದಲ್ಲಿ ಹೆಚ್ಚಿರ್ತಕ್ಕಂಥ ಜನರಿಗೆ ಇದರ ಸೇವನೆ ತುಂಬಾನೇ ಒಳ್ಳೆಯದು. ಬಡೆ ಸೋಪು ಇದರಲ್ಲಿರುವ ಪೋಷಕಾಂಶಗಳಾದ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಇವು ಕೂಡ ಏನಂತಂದ್ರೆ ಹೃದಯದ ಆರೋಗ್ಯ ಸುಧಾರಿಸುತ್ತವೆ. ಇನ್ನು ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಇದೇನಂತಂದ್ರೆ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಇದು ಹೃದಯದ ಆರೋಗ್ಯ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತೆ. ಇನ್ನು ಮುಲೇಠಿ, ಹಸಿಶುಂಠಿ, ಲವಂಗ, ದಾಲ್ಚೀನಿ, ತುಳಸಿ ಇವು ಕೂಡ ಏನಂತಂದ್ರೆ ಹೃದಯಕ್ಕೆ ಶಕ್ತಿ ಒದಗಿಸುತ್ತವೆ. ಚಹಾ, ಕಾಫಿ ಕುಡಿಯೋ ಬದಲು ಇವುಗಳ ಕಷಾಯ ಮಾಡಿ ಕುಡಿಯೋದ್ರಿಂದ
ಹೃದಯ ಶಕ್ತಿಶಾಲಿಯಾಗುತ್ತದೆ. ವಾಲ್ನಟ್ ಅಂದ್ರೆ ಅಕ್ರೋಡು, ಇದು ಏನಂತಂದ್ರೆ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಆಂಟಿ ಇನ್ಫ್ಲಮೇಟರಿ ಮತ್ತು ಕೊಬ್ಬನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ. ರಕ್ತನಾಳಗಳ ಹಾನಿಯಾಗುವುದನ್ನು ತಡೆಯುತ್ತದೆ. ದಿನಾಲು ವಾಲ್ನಟ್ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುತ್ತೆ. ಇದರಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ನಮ್ಮ ಹೃದಯದ ಆರೋಗ್ಯದ ಜೊತೆಗೆ ಮಿದುಳಿನ ಆರೋಗ್ಯಕ್ಕೂ ಒಳ್ಳೆಯದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ವಾಲ್ನಟ್ ಹೃದಯ ಆರೋಗ್ಯ ಕಾಪಾಡುವ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಪದಾರ್ಥ ಅಂತ ಹೇಳ್ಬೋದು. ಕೊರಿಯಾಂಡರ್ ವಾಟರ್ ಅಥವಾ ಧನಿಯಾ ನೀರು ಅಂತ ಏನ್ ಹೇಳ್ತೀವಲ್ಲ, ಇದರ ಸೇವನೆಯಿಂದ ಹೃದಯದ ಆರೋಗ್ಯ ವೇಗವಾಗಿ ಸುಧಾರಿಸುತ್ತದೆ. ಬಿಳಿ ಸಾಸುವೆ, ಇದು ಕೂಡ ನಮ್ಮ ಹೃದಯಕ್ಕೆ ನೈಸರ್ಗಿಕ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಂದ್ರೆ ಕಡಿಮೆ ಸೋಡಿಯಂ ಇರುವ ಪದಾರ್ಥಗಳನ್ನ ಸೇವಿಸಬೇಕು. ಅಂದ್ರೆ ಉಪ್ಪನ್ನ ತ್ಯಜಿಸಬೇಕು, ಹೆಚ್ಚು ಉಪ್ಪನ್ನ ಸೇವಿಸಬಾರ್ದು. ಆಮೇಲೆ ನಮ್ಮ ಆಹಾರ ಆಂಟಿ ಆಕ್ಸಿಡೆಂಟ್ಗಳಿಂದ, ಫೈಬರ್ಗಳಿಂದ ಕೂಡಿರಬೇಕು. ಪೊಟ್ಯಾಷಿಯಂ ಹೆಚ್ಚು ಹೊಂದಿರಬೇಕು. ಒಬ್ಬ ವಯಸ್ಕ ಮನುಷ್ಯನಿಗೆ ಪ್ರತಿ ದಿನಕ್ಕೆ 4700 ಮಿಲಿಗ್ರಾಂನಷ್ಟು ಪೊಟ್ಯಾಷಿಯಂ ಬೇಕು. ಆಮೇಲೆ ಸೀಸನಲ್ ಫ್ರೂಟ್ಸ್ ಹೆಚ್ಚು ಸೇವಿಸಬೇಕು. ಯೋಗ, ಪ್ರಾಣಾಯಾಮ ದಿನನಿತ್ಯ ಮಾಡಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.